ಎಸ್ BGS ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ BGSನ ಒಂದು ಬಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ಬೋದು. ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ BGS ಇಡೀ ಸಂಸ್ಥಾನವೇ ಒಂದು ಭರ್ಜರಿಯಾದಂಥ ಒಂದು ಆಚರಣೆ, ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈ ಕಳೆದ 3-4 ದಿನಗಳಿಂದಲೂ ಕೂಡ ಈ ಒಂದು BGS ಆವರಣ ಏನಿದೆ ಇಲ್ಲಿ ಒಂಥರ ಬಹಳ ಶೋಭೆ ತರುವಂತಹ ಒಂದಷ್ಟು ಕಲ್ಯಾಣ ಪೂಜೆಗಳಾಗಿರ್ಬೋದು ಎಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇದನ್ನು ಕೂಡ ಸಾಕ್ಷಿಯಾಗಿರುವಂತಹ ಎಷ್ಟೋ ಜನರು, ಎಷ್ಟೋ ಮಠಗಳ ಸ್ವಾಮೀಜಿಗಳು ಕೂಡ ಬಂದು ಅಲ್ಲಿನ ಸ್ವಾಮೀಜಿಗೆ ಆಶೀರ್ವಾದವನ್ನು ಮಾಡಿರುವಂಥದ್ದು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ 4-5 ದಿನಗಳಿಂದಲೂ ಕೂಡ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಕೊಡ್ತಾ ಇರುವಂತಹ NCC ಟೀಮ್ ನನ್ನ ಜೊತೆ ಇದೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಒಂದು ಟೀಮ್ ಕೂಡ SDBI ಸಂಸ್ಥೆ, ಆ ಒಂದು ಸಂಸ್ಥೆಯ ಮಕ್ಕಳು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹೇಗಿತ್ತು, ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬಂದಿರೋದು ಎಲ್ಲೊಂದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ಮೇಡಮ್ ನಮಸ್ತೆ. ಜೈ ಹಿಂದ್, ಜೈ ಶ್ರೀ ಗುರುದೇವ್. ನನ್ನ ಹೆಸರು ಕ್ಯಾಡೆಟ್ ಮೇಘನಾಡಿ. ನಾನು SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 3rd ಇಯರ್ ಇಂಜಿನಿಯರಿಂಗ್ ಓದ್ತಿದ್ದೀನಿ ಫ್ರಮ್ ದ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್. ನಾವಿವತ್ತು ಒಂದಷ್ಟು NCC ಕೆಡೆಟ್ಸ್ ಫ್ರಮ್ SJBIT, BGS ಮತ್ತು SJB ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಪೂಜ್ಯ ಪ್ರಕಾಶನಾಥ್ ಸ್ವಾಮೀಜಿಯವರ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದೇವೆ. ಇವತ್ತು ನಮಗೆ ಬಹಳ ಒಂದು ಒಂದು ವಿಚಾರ ಕೂಡ ಹೌದು. ಸ್ವಾಮೀಜಿಯವರು NCCಗೆ ಸದಾ ಸಪೋರ್ಟಿವ್ ಆಗಿದ್ದಾರೆ. ನಮ್ಗೆ ಏನು ಫೆಸಿಲಿಟೀಸ್ ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ನಮ್ಮ ಇಡೀ NCC ಯೂನಿಟ್ ಕಡೆಯಿಂದ ಪೂಜ್ಯ ಸ್ವಾಮೀಜಿಗಳಿಗೆ ಅವರ 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ಇನ್ನಷ್ಟು ಹೆಚ್ಚು ಆಯಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ಜೈ ಹಿಂದ್. ಎಸ್ ಮ್ಯಾಮ್, ಎಷ್ಟು ದಿನದಿಂದ ನೀವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ? ಮತ್ತು ನೀವು NCCಗೆ ಬರೋದಕ್ಕೆ ಕಾರಣ ಏನು? ಯಾವೊಂದು ಇನ್ಸ್ಪಿರೇಷನ್ ಈ ಒಂದು ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನುವಂಥದ್ದನ್ನು ತಂತು ಮೇಡಮ್? ನಾವು ಈ ಒಂದು ಈವೆಂಟ್ಗೆ 3 ಡೇಸಿಂದ ಟೋಟಲಿ, ನಾಳೆನೂ ಕನ್ಸಿಡರ್ ಮಾಡಿದ್ರೆ 3 ಡೇಸ್ ನಮ್ಮ ಸಪೋರ್ಟ್ನ ನಾವು ಕೊಡ್ತಾ ಇದ್ದೀವಿ. ನಾನು ಪರ್ಟಿಕ್ಯುಲರಾಗಿ NCCಗೆ ಬರೋದಕ್ಕೆ ಫಸ್ಟ್ ಯಾವ ಸ್ಪೆಷಲ್ ಮೋಟಿವ್ ಏನೂ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಬಿಕಾಸ್ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ನ್ಯೂ. ಬಟ್ ಈಗ ಬಂದಮೇಲೆ ನನಗೆ ಏರ್ ಫೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಒಂದು ಆಸೆ ಇದೆ. ಸೊ ನೋಡುವ, ಮುಂದೆ ನನ್ನ ಎಫರ್ಟ್ಸನ್ನು ನಾನು ಹಾಕ್ತೀನಿ. ನಮ್ಮ ದೇಶಕ್ಕೆ ನನ್ನ ಕೈಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೋ ಅದು ನನ್ನ ಸೇವೆ ಸಲ್ಲಿಸಿ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ಎಸ್ ಮ್ಯಾಮ್, ನಿಮ್ಮೊಂದು ಟೀಮಲ್ಲಿ ಎಷ್ಟು ಜನ ಇದ್ದೀರಾ? ಅವರಿಗೆ ಇಲ್ಲಿ ಊಟ ವ್ಯವಸ್ಥೆ ಆಗಿರ್ಬೋದು ಅಥವಾ ನಿಮ್ಮ ಕೆಲಸ ಇಲ್ಲಿ ಏನೇನು ಒಂದು ವಹಿಸಿದ್ದಾರೆ ಅನ್ನುವಂಥದ್ದು? ನಾವು ಇವತ್ತಿಗೆ 17 ಕೆಡೆಟ್ಸ್ ಬಂದಿದ್ದೀವಿ. ಲೈಕ್ ಎವ್ರಿ ಡೇ ಒಂದಷ್ಟು ಜನನ ಬ್ಯಾಚ್ ವೈಸ್ ಅಲಾಟ್ ಮಾಡಿ ಬಂದಿರೋದು. ನಮ್ಮ ಡ್ಯೂಟಿ ಏನಂದರೆ ಇಲ್ಲಿ ಎಲ್ಲ ಆರ್ಗನೈಸೇಷನ್ನ ನೀಟಾಗಿ ಮಾಡೋದು ಮತ್ತು ಡಿಸಿಪ್ಲಿನ್ ಕಮಿಟಿ ಇಸ್ ವಾಟ್ ವಿ ಮೇನ್ಲಿ ಏಮ್ ಫಾರ್. ನಮಗೆ ಇಲ್ಲಿ ಎಲ್ಲ ಥರ ಫೆಸಿಲಿಟೀಸ್, ಊಟ ಆಗಿರಲಿ ಎಲ್ಲದೂ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ವಿ ಆರ್ ಟ್ರೂಲಿ ಗ್ರೇಟ್ಫುಲ್ ಟು ಸ್ವಾಮೀಜಿ, ನಮ್ಮ ಕಾಲೇಜ್ ಲೆಕ್ಚರರ್ಸ್, ಪ್ರೊಫೆಸರ್ಸ್ ಎಲ್ರಿಗೂ, ಮತ್ತು ನಮ್ಮ ANO ಸರ್ ಮತ್ತು ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆದಂಥ ರಂಗನಾಥ್ ಸರ್ ಎಲ್ರಿಗೂ ನಾವು ಥ್ಯಾಂಕ್ಫುಲ್ ಆಗಿದ್ದೀವಿ. ಇಷ್ಟು. ಥ್ಯಾಂಕ್ ಯು. ಎಸ್, ಇದಾಗಿತ್ತು NCC ಟೀಮ್ನ ಮಾತು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.